Colgate Swarnaved Shakti, Kannada Kotyadipati, co-presented by VKR ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Advanced Aloe Vera Hair Oil ಮತ್ತು Ford. ಕರ್ನಾಟಕ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ಜಗಳ ಆಡಿ ಬಸ್ನಲ್ಲಿ ವಿಂಡೋ ಸೀಟು, ಲವರ್ ಜೊತೆ ಥಿಯೇಟರ್ ಅಲ್ಲಿ ಕಾರ್ನರ್ ಸೀಟು, ಕತ್ರಿ ಕಾಲಿಗೆ ಗ್ರಿಪ್ ಆಗಿ ಸೈಕಲ್ ಸೀಟು, ಸೀಟ್ ಬೆಲ್ಟ್ ಕಡ್ಡಾಯವಾಗಿರೋ ಡ್ರೈವರ್ ಸೀಟು, ರಾಜಕಾರಣಿಗಳು ಎಲ್ಲರೂ ಕಣ್ಣು ಹಾಕೋ CM ಸೀಟು, ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಆ ಸೀಟು ಈ ಸೀಟು, ಕೂರಕ್ಕೆ 100 ಸೀಟ್ ಇದೆ. ಆದ್ರೆ ಕೂತ್ರೆ ಒಂದೇ 1 ಗಂಟೆಯಲ್ಲಿ ನ್ಯಾಯವಾಗಿ 1 ಕೋಟಿ ಗೆಲ್ಲಕ್ಕಿರೋ ಒಂದೇ ಸೀಟು ನಮ್ಮ ಹಾಟ್ ಸೀಟು. ಕನಸನ್ನ ನನಸಾಗಿಸೋ ಪ್ರಶ್ನೆಗಳು. ಇದು ಕನ್ನಡದ ಕೋಟ್ಯಾಧಿಪತಿ. ನಿಮ್ಮೆಲ್ಲರನ್ನು ಮತ್ತೆ ಬನ್ನಿ ಬನ್ನಿ ಅಂತ ಬರಮಾಡ್ಕೊಳ್ತಿದ್ದೀನಿ. ನಾನು ನಿಮ್ಮ ಗೆಳೆಯ ರಮೇಶ್ ಅರವಿಂದ್. ನಿನ್ನೆಯಿಂದ ರೋಲ್ ಓವರ್ ಆಗಿರುವ ಆಟಗಾರ ಅನೂಪ್ ಹಿರೇಮಠ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಸ್ವಾಗತಿಸೋಣ. ಬನ್ನಿ ಮಿಸ್ಟರ್ ಅನೂಪ್. ವೆಲ್ಕಮ್ ಬ್ಯಾಕ್. ಕೂಲ್ ಆಗಿದ್ದಾರೆ ಇವತ್ತು ಅನ್ಸತ್ತೆ ಸರ್. ಬಟ್ ಹಾಟ್ ಸೀಟ್ ತುಂಬಾ ಟೆನ್ಷನ್ ಮಾಡ್ಬಿಡುತ್ತಾ? ಹೈ ವೋಲ್ಟೇಜ್ ಸೀಟ್ ಅದು. ನಿಜ ಸರ್. ಮನೆಯಲ್ಲಿ ಕುತ್ಕೊಂಡಾಗ ಏನೋ ಅನ್ಕೊಂತಿದ್ದೆ, ಇಲ್ಲಿ ಬಂದ್ಮೇಲೆ ಟೋಟಲ್ ಆಲ್ ಕಾರ್ಡ್ಸ್ ಡೌನ್ ಸರ್. ಹೌದೇ, ದೂರದಿಂದ ನೋಡಕ್ಕೆ ಹಲವು ವಿಷಯಗಳು ಬಹಳ ಸುಲಭ ಅನ್ಸುತ್ತೆ, ಬಹಳ ಈಸಿ ಅನ್ಸುತ್ತೆ. ಅನುಭವ ಆದಾಗಲೇ ಗೊತ್ತಾಗೋದು. ಬನ್ನಿ ಬನ್ನಿ ಬನ್ನಿ. ಇವರು ಅನೂಪ್ ಹಿರೇಮಠ್, ಸೀನಿಯರ್ ಇಂಜಿನಿಯರ್. ಟ್ರಾವೆಲಿಂಗ್ ಇವರ ಹಾಬಿ. ರುಚಿಯಾಗಿ ಅಡಿಗೆ ಮಾಡ್ತಾರೆ. ಮೂಡ್ ಬಂದ್ರೆ ಹಾಡ್ತಾರೆ. ಹಾಡ್ತಾ ಆಟ ಶುರು ಮಾಡಿ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 80,000 ರೂಪಾಯಿಗಳನ್ನ ಗಳಿಸಿದ್ದಾರೆ. ಎಲ್ಲಾ ಲೈಫ್ ಲೈನ್ಸು ಓವರ್. ಎಚ್ಚರಿಕೆ ಗಂಟೆ, ಫಾಗ್, ಕೋಡ್ ರೆಡ್ ಒಂದು ಬ್ಯಾಲೆನ್ಸ್ ಇದೆ. ನಿಮ್ಮ ಶ್ರೀಮತಿ ಅವರು ರೆಡಿ ಆಗಿದ್ದಾರೆ. ಮೇಡಮ್, ಈಗ ಇವರು ಸೀಟಲ್ಲಿ ಕೂತಿದ್ದಾರೆ. ಈ ಹಾಟ್ ಸೀಟಲ್ಲಿ ಕೂರಕ್ ಮುಂಚೆ ನಾವು ಒಂದು ಆಡಿಷನ್ ಮಾಡ್ತೀವಿ, ಯಾರನ್ನ ಕೂರ್ಸೋದು ಅಂತ. ಅದ್ರಲ್ಲಿ ಇವ್ರು ಏನೇನ್ ಮಾಡಿದ್ರು ನಿಮ್ಗೆ ಏನಾರು ಗೊತ್ತಾ? ಮನೇಲಿ ಯಾರಿಗೂ ಹೇಳಿಲ್ಲ ಸರ್, ಬಟ್ ಗೊತ್ತಾಗದ್ ಬೇಡ ಅಂತ ಇರ್ತಾರೆ. ಗೊತ್ತಿಲ್ಲ ಸರ್, ಹೇಳಲ್ಲ ಅಂತಾರೆ. ತೋರಿಸ್ತೀವಿ ನೋಡಿ ಅವ್ರು ಏನೇನ್ ಮಾಡಿದ್ರು ನಮ್ಮ ಮುಂದೆ ಅಂತ. ನಮ್ಮ ಆಡಿಷನ್ ಅಲ್ಲಿ 2 ವಿಷಯ ಹೇಳಿದ್ರು ಇವರು. ಒಂದು, ಐಟಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಎರಡನೇದು, ಅವ್ರಿಗಿಂತ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತೆ. ಹಾಗಾಗಿ ಇಬ್ರು ಜೊತೆಗೆ ಈ ವೇದಿಕೆಯಲ್ಲಿ ನೋಡೋಣ ಅಂತ ಅನಿಸ್ತಾ ಇದೆ. ಆಗ್ಬೋದಾ? ಆಶರ್, ವೆಲ್ಕಮ್. ಪಾಲ್ಯದ ಹರಿಯ ಬೆದಿಯ ತುಂಬಿದೆದಿಯ ಇಣುಕಿ ಕಸಿದು ಕೊಂಡ ಹೃದಯ. Oh baby, once again I wanna be with you, I wanna sing with you, I wanna stay with you. Oh baby, once again. Thank you very much. That was so sportive of you. Thank you very much. Thank you, Ricky. ರೈಟ್ ಅನೂಪ್ ಅವರೇ, ಸರ್ವಶಕ್ತಿಗಳು ನಿಮ್ ಜೊತೆಗಿರ್ಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಈ
9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಜೂನ್ 2018ಕ್ಕೆ ಅನ್ವಯಿಸುವಂತೆ ಇವರಲ್ಲಿ ಯಾವ ಕ್ರಿಕೆಟ್ ಆಟಗಾರನನ್ನು ICC ಹಾಲ್ ಆಫ್ ಫೇಮ್ ನಲ್ಲಿ ಹೆಸರಿಸಲಾಗಿಲ್ಲ? As of June 2018, who among these cricketers has not featured in the ICC Hall of Fame? Your options: A. Rahul Dravid, B. Bishan Singh Bedi, C. Sachin Tendulkar, D. Anil Kumble. As of June 2018, who among these cricketers has not featured in the ICC Hall of Fame? Is it Rahul Dravid or Bishan Singh Bedi or Sachin Tendulkar or Anil Kumble? ಇನ್ನು 28 ಸೆಕೆಂಡ್ಗಳಿದೆ. ಯಾವ ಲೈಫ್ ಲೈನೂ ಇಲ್ಲ. ಸರಿಯಾದ ಉತ್ತರ 1,60,000 ರೂಪಾಯಿಗಳನ್ನ ಕೊಡುತ್ತೆ. ಉತ್ತರ ತಪ್ಪಾದ್ರೆ 10,000 ರೂಪಾಯಿ. I'll quit, sir. I'll quit. You quit? Yep. Okay, timer pause. ಅನೂಪ್ ಅವರು ನಾನು ಆಟದಿಂದ ನಿರ್ಗಮಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 80,000 ರೂಪಾಯಿಗಳು ಅವ್ರದ್ದಾಗುತ್ತೆ. ಕಂಗ್ರ್ಯಾಚುಲೇಷನ್ಸ್. Thank you. I think it's a good decision. ಒಂದು ವೇಳೆ ಗೆಸ್ ಮಾಡಿ ಲಾಕ್ ಮಾಡಿದ್ರೆ ಯಾರ ಹೆಸರು ಹೇಳ್ತಾ ಇದ್ರಿ? Anil Kumble. ಓಕೆ ದೇವರು, ಲಾಕ್ ಡಿ ಅನಿಲ್ ಕುಂಬ್ಳೆ ಪ್ಲೀಸ್. ರಾಂಗ್ ಆನ್ಸರ್. ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. Unexpected this was. ಸೊ ಇಟ್ ಇಸ್ ಅ ವೈಸ್ ಡಿಸಿಷನ್. ನೀವು ಕ್ವಿಟ್ ಮಾಡಿದ್ದು ಅಟ್ಲೀಸ್ಟ್ 80,000 ರೂಪಾಯಿಗಳನ್ನ ಗಳಿಸಿದಿರಿ. ರಾಹುಲ್ ದ್ರಾವಿಡ್, ಬಿಷನ್ ಸಿಂಗ್ ಬೇಡಿ, ಅನಿಲ್ ಕುಂಬ್ಳೆ ಅವರೆಲ್ಲ ಆ ಲಿಸ್ಟಲ್ಲಿ ಇದ್ದಾರೆ. ಗವಾಸ್ಕರ್ ಅವರಿದ್ದಾರೆ, ಕಪಿಲ್ ದೇವ್ ಅವರಿದ್ದಾರೆ. ಇನ್ನು ಸಚಿನ್ ಇನ್ಕ್ಲೂಡ್ ಆಗಿಲ್ಲ. Okay. ಇತ್ತೀಚೆಗೆ ರಾಹುಲ್ ದ್ರಾವಿಡ್ ಇನ್ಕ್ಲೂಡ್ ಆದರು. ಹಾಗಾಗಿ ನಿಮ್ಮ ಉತ್ತರ ತಪ್ಪಾಗ್ತಿತ್ತು. ಗುಡ್ ಫಾರ್ ಯು ದಟ್ ಯು ಕ್ವಿಟ್. ಕಂಗ್ರ್ಯಾಚುಲೇಷನ್. ನಿಮ್ಮ ಗೆಲುವನ್ನ ಇನ್ನಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು ಈ ಮುಗುಳ್ನಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್. ರೈಟ್ ಬಾಯ್, ಗುಡ್ ಲಕ್. ಅರ್ಥ ಆಗಿಲ್ಲ, ಏನು ಹೇಳಕ್ ಹೊರಟಿದ್ರಿ ನೀವು? ಸರ್, ನನಗೆ 2 ಹೆಣ್ಮಕ್ಳಿದ್ದಾರೆ ಸರ್. ಓಕೆ. ಅಲ್ಲಿ ಕೂತಿರೋದು ನನ್ನ ಚಿಕ್ಕ ಮಗಳು ಸರ್. ಹಾಯ್. ಓಕೆ. ದೊಡ್ಡ ಮಗಳನ್ನ ನಾನು ತುಂಬ ಚಿಕ್ಕ ಮಗು ಇದ್ದಾಗ ನೋಡಿರೋದು ಸರ್. ಇವರ 8 ಜನರಲ್ಲಿ ನಮ್ಮ ಹಾಟ್ ಸೀಟ್ ಅಲ್ಲಿ ಯಾರು ಕೂರ್ತಾರೆ, ಅವ್ರು ಹೇಗೆ ಆಡ್ತಾರೆ, ಎಷ್ಟು ಗಳಿಸ್ತಾರೆ ನೋಡೋಣ. ಅದರ ಆರಂಭ ನಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಕಡಿಮೆಯಿಂದ ಆರಂಭಿಸಿ ಈ ನ್ಯಾಯಾಂಗ ಸಂಸ್ಥೆಗಳನ್ನು ಅವುಗಳ ಅಧಿಕಾರ ವ್ಯಾಪ್ತಿಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿ. Starting with the lowest, arrange these judicial bodies in increasing order of their area of jurisdiction. These are the options. A. Jilla Nyayalaya District Court, B. High Court, C. Supreme Court, D. Nyaya Panchayat. Time's up. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲು ಡಿ ನ್ಯಾಯ ಪಂಚಾಯತ್ ವಿಲೇಜ್ ಲೆವೆಲ್ ಅಲ್ಲಿ, ನಂತರ ಎ ಜಿಲ್ಲಾ ನ್ಯಾಯಾಲಯ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ನಂತರ ಬಿ ಹೈಕೋರ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ, ಕೊನೆಯದಾಗಿ ಸಿ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಲೆವೆಲ್. ಹಾಗಾಗಿ ಸರಿಯಾದ ಕ್ರಮವಾದ ಡಿ ಎ ಬಿ ಸಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ.
5 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಪದ್ಮಾವತಿ. ಯಾವ ಊರವರು? ಚಿನ್ನದ ನಾಡು ಕೋಲಾರ ಸರ್. ಚಿನ್ನದ ನಾಡಿನಿಂದ ಪದ್ಮಾವತಿ ಅವರು ಬಂದಿದ್ದಾರೆ. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಇವರು ಕೋಲಾರದ ಶಾಪೂರ್ ಸರ್ಕಾರಿ ಹೈಸ್ಕೂಲಲ್ಲಿ ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಲವು ಸಂಘ ಸಂಸ್ಥೆಗಳು ಇವರಿಗೆ ಶ್ರೇಷ್ಠ ಶಿಕ್ಷಕಿ ಅನ್ನೋ ಬಿರುದು ಕೊಟ್ಟಿವೆ. ತಾನು ಓದಿದ ಸ್ಕೂಲಲ್ಲೇ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಪದ್ಮಾವತಿ ಅವರು. ಹೇಗೆ ಅನಿಸ್ತಾ ಇದೆ ಪದ್ಮಾವತಿ ಅವರೇ ಈ ಹಾಟ್ ಸೀಟ್ ಅಲ್ಲಿ ಕೂರೋದು? ತುಂಬಾ ಅದ್ಭುತ ಅನಿಸ್ತಾ ಇದೆ ಸರ್. ಆಟ ಆಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್. ನಮ್ಮ ಮೊದಲನೇ ಪ್ರಶ್ನೆಗೆ ಹೋಗಕ್ ಮುಂಚೆ ಪದ್ಮಾವತಿ ಅವರ ಬಗ್ಗೆ ಒಂದು ಸಿನಿಮಾ ಮಾಡಿದೀವಿ ನೋಡಿ. ನನ್ನ ಹೆಸರು ಪದ್ಮಾವತಿ ಸಿ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೇಡಮ್ನವರು ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಪುಸ್ತಕಗಳೇ ಅವರ ಕುಟುಂಬ, ಅವರ ಒಂದು ಸ್ನೇಹಿತ. ನಾನು ಹಾಗಾಗಿ ಕೆಲವೊಂದು ಕವನಗಳನ್ನು ಬರಿತಾ ಇರ್ತೀನಿ, ಸಣ್ಣ ಸಣ್ಣ ಕಥೆಗಳನ್ನು ಬರಿತಾ ಇರ್ತೀನಿ, ಪುಸ್ತಕಗಳನ್ನು ಯಾವಾಗಲೂ ಓದ್ತಾ ಇರ್ತೀನಿ. ನಾನು ಈಗಾಗಲೇ KAS 2 ಬಾರಿ ಬರೆದಿದ್ದೀನಿ, ಅದು ಸೆಲೆಕ್ಟ್ ಆಗಿಲ್ಲ. ಹಾಗಾಗಿ ನನ್ನ ಮಗಳನ್ನಾದರೂ IAS ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ನನಗಿನ್ನೂ ಒಂದು ಬಹಳ ನೋವಿದೆ. ಏನು ಅಂತಂದರೆ ಪುತ್ರ ಶೋಕ ನಿರಂತರಂ ಅನ್ನೋ ಹಾಗೆ ನನಗೆ ಒಬ್ಬ ದೊಡ್ಡ ಮಗಳಿದ್ದಾಳೆ. ಅವಳನ್ನು ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆಯಲ್ಲಿ ನೋಡಿರ್ತಕ್ಕಂಥದ್ದು. ಇವತ್ತಿಗೂ ಸಹ ಅವಳನ್ನು ನೋಡೋಕ್ಕಾಗಿಲ್ಲ, ಮಾತಾಡ್ಸೋಕ್ಕಾಗಿಲ್ಲ. ಅವಳನ್ನು ನೋಡಿದ್ರೆ ಮಾತಾಡಿಸಿದ್ರೆ ಮಗುನ ಹಿಡ್ಕೊಂಡು ಅವರಪ್ಪ ಹೊಡಿತಾರೆ. ಹಾಗಾಗಿ ಅವಳನ್ನು ನಾನು ಇವತ್ತಿಗೂ ಸಹ ನೋಡೋಕ್ಕಾಗಿಲ್ಲ. ಇವತ್ತು ಅವಳಿಗೆ ಕಾರ್ಯಕ್ರಮ ನೋಡೋ ಮುಖಾಂತರ ಆದ್ರೂ ನಮ್ಮ ತಾಯಿ ಅಂತೇಳ್ಬಿಟ್ಟು ಬರ್ತಾಳೆ ಅನ್ನೋ ಒಂದು ನಂಬಿಕೆ ನನಗಿದೆ. ಕೊನೆಯಲ್ಲಿ ಆಡಿದಂಥ ಮಾತುಗಳು ನನಗೆ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ಏನು ಹೇಳಕ್ಕೆ ಹೊರಟಿದ್ರಿ ನೀವು? ಸರ್ ನನಗೆ 2 ಹೆಣ್ಮಕ್ಳಿದ್ದಾರೆ ಸರ್. ಓಕೆ. ಅಲ್ಲಿ ಕೂತಿರೋದು ನನ್ನ ಚಿಕ್ಕ ಮಗಳು ಸರ್. ಹಾಯ್. ಓಕೆ. ದೊಡ್ಡ ಮಗಳನ್ನು ನಾನು ತುಂಬ ಚಿಕ್ಕ ಮಗು ಇದ್ದಾಗ ನೋಡಿರೋದು ಸರ್. ಅದು ಅವ್ರ ತಂದೆ ಜೊತೆ ಇದ್ದಾಳೆ. ಅವರಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಹತ್ರ ಮಾತಾಡೋಕ್ಕೆ ಬಿಡೋದಿಲ್ಲ, ನೋಡೋಕ್ಕೆ ಬಿಡೋದಿಲ್ಲ. ಮಗುನ ತುಂಬ ಹೆದರ್ಸಿಟ್ಬಿಟ್ಟಿದ್ದಾರೆ. ಅವಳೀಗ ಫಸ್ಟ್ ಇಯರ್ ಮೆಡಿಕಲ್ ಮುಗಿಸಿದ್ದಾಳೆ ಸರ್. ಭಾಳ ಜಾಣೆ ಅವಳು, ತುಂಬ ಪ್ರತಿಭಾವಂತೆ. ಅವಳಿಗೂ ತುಂಬ ಆಸೆ ಇದೆ ನನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ. ಬಟ್ ಆಕೆನ ನನ್ನ ಹತ್ರ ಬಿಡ್ತಾ ಇಲ್ಲ. ಅದು ಜೀವನದಲ್ಲಿ ನನಗೆ ಭಾಳ ನೋವಿದೆ ಸರ್. ನಾನು ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡಬೇಕು, ನಾನು ಸೇವೆ ಮಾಡಬೇಕು, ಟೀಚರಾಗಿ ನಾನು ಜಾಬ್ ಮಾಡಬೇಕು ಅಂತಂದರು. ಸ್ಕೂಲಲ್ಲಿ ಎಷ್ಟೊತ್ತು ನಾನು ಖುಷಿಯಾಗಿರ್ತೀನೋ ಅಷ್ಟೊತ್ತೆ ಸರ್. ಮನೆಗೆ ಬಂದರೆ ಮತ್ತೆ ನಾನು ಒಂಥರ ಜೀವಂತ ಹೆಣ ಥರ ಸರ್. ನಾನು 20 ವರ್ಷಗಳಿಂದ ನಾನು ಈ ಒಂದು ಸಂಕಟನ ಅನುಭವಿಸ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ಪರಿಹಾರ ಸಿಕ್ಕಿಲ್ಲ ಸರ್. ನೋಡಕ್ ಬಿಡ್ತಿಲ್ಲ ಅಂದ್ರೆ ಶೀಸ್ ಅಡಲ್ಟ್ ಅಲ್ವಾ? 18 ವರ್ಷ ಆಗಿದೆ ಮಗುಗೆ ಸರ್. ಅವಳಿಗೆ ತುಂಬ ಹೆದರ್ಸಿಟ್ಟಿದ್ದಾರೆ. ಹೋಗ್ಬಾರ್ದು, ಅಮ್ಮ ಹತ್ರ ಹೋಗ್ಬಾರ್ದು, ಮತ್ತೆ ವಾಪಸ್ ಕರ್ಕೊಳ್ಳೋದಿಲ್ಲ. ಅಂದರೆ ನಾನು ಎಲ್ಲಿದ್ದೀನಿ ಅಂತಲೇ ಆ ಮಗುಗೆ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನಾನು ಕೋಲಾರಲ್ಲೇ ಇದ್ದೀನಿ ಸರ್, ಅವರು ಕೋಲಾರಲ್ಲೇ ಇರೋದು. ನಾನು ಕೋಲಾರಲ್ಲಿ ಇದ್ದೀನಿ ಅಂತಲೇ ಅವಳಿಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ಅವಳಿಗೆ. ಅಲ್ಲ, ಈ ಪರಿಸ್ಥಿತಿಯಲ್ಲಿ ಹೆಂಗೆ ಬಂದ್ರೆ ನೀವು ಕೊನೆಗೆ? ಎಲ್ಲಿ ಶುರು ಆಯ್ತಿದ್ದು ಸರ್? ಆ್ಯಕ್ಚುಲಿ ನಮ್ಮದು ಹಿರಿಯರೆಲ್ಲ ನೋಡಿ ಮಾಡಿದಂತಹದ್ದು ಅರೇಂಜ್ ಮ್ಯಾರೇಜೇ ನಮ್ಮದು. ನಾನು ಸೆಕೆಂಡ್ ಇಯರ್ TCH ಅಲ್ಲಿ ಡಯಟಲ್ಲಿ TCH ಮಾಡ್ತಾ ಇರಬೇಕಾದ್ರೆ ಕೋಲಾರಿಂದ ಒಂದು ಸಂಬಂಧ ಬಂತು ಸರ್. ನಾನು ನೋಡಿದ್ದೆ ಎಂಗೇಜ್ಮೆಂಟ್ ದಿವಸ ಅವರನ್ನು ನಾನು ನೋಡಿದ್ದು. ಇಷ್ಟ ಇಲ್ಲ ಅಂತಂದರೆ ಎಲ್ಲರೂ ಸೇರಿ ಬಲವಂತಕ್ಕೆ ನನಗೆ ಮದುವೆ ಮಾಡಿದ್ರು ಸರ್. ಆಮೇಲೆ ನನಗೆ ಗೊತ್ತಾಯಿತು, 1 ವಾರಕ್ಕೆ ಗೊತ್ತಾಯಿತು ಸರ್, ಅವರು ಜಾಬಲ್ಲೂ ಇಲ್ಲ, ಏನೂ ಅಷ್ಟೊಂದು ಓದ್ಕೊಂಡಿಲ್ಲ, ಸ್ವಂತ ಮನೇನೂ ಅಲ್ಲ ಅಂತ ಗೊತ್ತಾಯಿತು ಸರ್. ಅದೆಲ್ಲಾದರೂ ಹೋಗಲಿ ಸರ್, ತುಂಬ ಟಾರ್ಚರ್ ಅಂದರೆ ಟಾರ್ಚರು, ಮಾನಸಿಕವಾಗಿ ದೈಹಿಕವಾಗಿ. ಅತ್ತೆ ಆತ ಇಬ್ಬರು ತುಂಬ ಟಾರ್ಚರು ಸರ್. ಅದನ್ನು ಸಹಿಸೋಕ್ಕೆ ಆಗ್ತಾಯಿಲ್ಲ. ನನಗೆ ಬಡತನ ಇತ್ತು ಸರ್ ಹಳ್ಳಿಯಲ್ಲಿ, ನಮ್ಮ ತವ್ರ ಮನೆಯಲ್ಲಿ. ಆದರೆ ನಮ್ಮ ಬಡತನ ಅಂತಲೇ ಗೊತ್ತಾಗಲಿಲ್ಲ. ಅದು ಅಕ್ಕಂದ್ರು 3 ಜನ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಭಾವಂದರು ಏನು ಬೇಕೋ ಅದು ಓದೋದಕ್ಕೆ ಸಹಾಯ ಮಾಡ್ತಾಯಿದ್ರು. ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಕಷ್ಟದಲ್ಲಿ ನಮ್ಗೆ ಬಡತನ ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ನಾನು ಚೆನ್ನಾಗಿ ಓದ್ಕೊಂಡು ಬರ್ತಾಯಿದ್ದೆ. ಟೀಚರ್ಸ್ ಎಲ್ಲ ತುಂಬ ಇಷ್ಟಪಡ್ತಾಯಿದ್ರು. ಆದರೆ ಅತ್ತೆ ಮನೆಯಲ್ಲಿ ಬಡತನ ಅಂದರೆ ಎಷ್ಟು ಶಾಪ ಅಂತ ನನಗೆ ಗೊತ್ತಾಯಿತು ಸರ್. ತುಂಬ ಹಂಗಿಸ್ತಾ ಇದ್ರು, ಏನೂ ತಂದಿಲ್ಲ ನೀನು ಅಂತ.
ಅಪಾಯಿಂಟ್ ಆಯಿತು. ಮದುವೆ ಆದ 3 ತಿಂಗಳಿಗೆ ಅಪಾಯಿಂಟ್ ಆಯಿತು. ನಂದು ಮೆರಿಟಲ್ಲಿ ಸೆಲೆಕ್ಟ್ ಆಯಿತು. ನಾನು ಸ್ಕೂಲಲ್ಲಿ ದಿನ ಅಳ್ತಾ ಇದ್ದೆ ಸರ್, ಟಾರ್ಚರ್ ನೆನೆಸ್ಕೊಂಡು ದಿನ ಅಳ್ತಾ ಇದ್ದೆ. ಅಲ್ಲೊಂದು ಹುಡುಗಿ ಬಂದು ಯಾಕೆ ಮಿಸ್ ಅಳ್ತೀರಾ ಅಂತೇಳ್ಬಿಟ್ಟು, ಆಗ ಆ ಹುಡುಗಿ ನಾನು ಮಾಡ್ಕೊಡ್ತೀನಿ ಮನೆ ಕೆಲಸ ಅಂತೇಳ್ಬಿಟ್ಟು ಒಪ್ಕೊಂಡ್ಲು ಸರ್. ತುಂಬ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ಲು. ನಾನೇ ಮನೆ ಕೆಲಸಕ್ಕೆ ಇಟ್ಕೊಂಡೆ, ಮಗುನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಡ್ತಾ ಇದ್ಲು ಸರ್. ಕೊನೆಗೆ ಏನಾಯಿತು ಅಂದರೆ ಹೇಳೋಕ್ಕೆ ಬೇಸರ ಆಗುತ್ತೆ ಸರ್. ಅವಳ ಜೊತೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟು 7 ವರ್ಷ ನಾನು ಬಿಡ್ಸೋಕ್ಕೆ ಆಗಲಿಲ್ಲ ಸರ್ ಅದನ್ನು. ಕೊನೆಗೆ ನನ್ನ ಚಿಕ್ಕ ಮಗಳು ಪ್ರೆಗ್ನೆನ್ಸಿ ಇದ್ದಾಗ ಹೊರಗಡೆ ಕರ್ಕೊಂಡೋಗಿ ಬೇರೆ ಹೋಗೋಣ ಅಂತೇಳ್ಬಿಟ್ಟು ನೆಪ ಮಾಡಿ ಬೇರೆ ಇಟ್ಬಿಟ್ರು. ಅವ್ರು ರಾಜಾರೋಷವಾಗಿ ಮನೇಲಿ ಆರಾಮಾಗಿದ್ದರು. ಅವರಮ್ಮ ಅದಕ್ಕೆ ಸಪೋರ್ಟು. ಕೊನೆಗೆ ಅವಳನ್ನೇ ಮದುವೆನೂ ಮಾಡ್ಕೊಂಡ್ಬಿಟ್ರು. ಈ ರೀತಿ ನನಗೆ ಎಷ್ಟು ನೋವಾಗುತ್ತೆ ಅಂದರೆ ಸರ್, ನನಗೆಲ್ಲೋ ಒಂದು ಕಡೆ ಊಟ ಕೊಟ್ಟ ವಿದ್ಯೆ ಇದು. ನನ್ನ ವೃತ್ತಿಯಿಂದನೇ ನನಗಿವತ್ತು ಊಟ. ಅದೇ ವೃತ್ತಿ ಒಂದು ಕೈಯಲ್ಲಿ ಊಟ ಕೊಟ್ಟು ಇನ್ನೊಂದು ಕೈಯಲ್ಲಿ ಬದುಕಿತ್ಕೊಂಡ್ಬಿಟ್ಟಿದೆ ಸರ್. ನಿಮ್ಮ ಟೀಚರ್ ವೃತ್ತಿನೇ ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತು, ಮೈನಸ್ ಪಾಯಿಂಟ್ ಆಯ್ತು ಅಂತಾನು ಹೇಳ್ತಾ ಇದ್ದೀರಾ. ಹೇಗೆ ತಗೊಳ್ಳೋದು ಸರ್? ಎನಿವೇ, ಐ ಕ್ಯಾನ್ ಓನ್ಲಿ ವಿಶ್ ಯು ಗುಡ್ ಲಕ್. ನೀವೇನು ಓದ್ತಾ ಇದ್ದೀರಾ? ಸರ್ ಸೆಕೆಂಡ್ PUC ಸರ್. ಸೆಕೆಂಡ್ PUC. ನಿಮ್ಮ ಹೆಸರು? ಶಿರೀಷಾ ಅಂತ ಸರ್. ನೀವು IAS ಆಫೀಸರ್ ಆಗಬೇಕು ಅಂತ ಅಮ್ಮ ಇಷ್ಟಪಡ್ತಾ ಇದ್ದಾರೆ. ಹೌದು ಸರ್. ಅವರು KS ಟ್ರೈ ಮಾಡಿದ್ದಾರೆ, ಅವರು ಪಾಸ್ ಆಗಲಿಲ್ಲ ಅನ್ಸುತ್ತೆ. ಹಾಗಾಗಿ ಅವರ ಕನಸನ್ನ ನಾನೇ ನನಸು ಮಾಡಿ ನೀವು ನನಸು ಮಾಡಿ. ಓಕೆ, ಈ ವೇದಿಕೆಯಲ್ಲಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಟ ಶುರು ಮಾಡಕ್ಕೆ ಮುಂಚೆ? ನನ್ನ ಮಗಳ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ತುಂಬ ಮುದ್ದಿನಿಂದ ಬೆಳೆಸ್ಬಿಟ್ಟಿದ್ದೀನಿ. ಒಂದೊಂದ್ಸಲ ನನ್ನ ಮಗಳಷ್ಟೇ ಅಲ್ಲ ಸರ್, ತಾಯಿ ಥರ ನೋಡ್ಕೊತಾಳೆ ಸರ್ ನನ್ನನ್ನು. ಓಕೆ, ನಿಮ್ಮ ಹಿರಿಯ ಮಗಳು ಈ ಪ್ರೋಗ್ರಾಮ್ ನೋಡ್ತಿರಬಹುದು ಅಥವಾ ಅವರಿಗೆ ಸಂಬಂಧಪಟ್ಟವರು ಈ ಪ್ರೋಗ್ರಾಮ್ ನೋಡ್ತಿರ್ಬೋದು. ನೀವು ಅವ್ರನ್ನ ಭೇಟಿ ಮಾಡಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ಆಸೆ ಈಡೇರಲಿ ಅನ್ನೋದೇ ನಮ್ಮ ಆಸೆ. ಗುಡ್ ಲಕ್ ಟು ಯು. ಎಲ್ಲ ಕಷ್ಟಗಳನ್ನು ಒಂದು ಕಡೆ ಇಟ್ಟು ಆಟದ ಕಡೆ ಗಮನ ಕೊಡಿ. ನಿಧಾನವಾಗಿ ಆಡಿ, ಕೂಲಾಗಿ ಆಡಿ. 1 ಪ್ರಶ್ನೆಯಿಂದ 15 ಪ್ರಶ್ನೆಗಳವರೆಗೂ ಮುಂದುವರಿಯ ಆಟ ಇದು. ಮೊದಲನೇ ಪ್ರಶ್ನೆಗೆ 1,000 ರೂಪಾಯಿಗಳು, 15ನೇ ಪ್ರಶ್ನೆಗೆ 1 ಕೋಟಿ. 2 ಜಗಲಿ ಕಟ್ಟೆ. 5ನೇ ಪ್ರಶ್ನೆಗೆ 10,000 ರೂಪಾಯಿಗಳು ಗಳಿಸಿದಾಗ, 2ನೇ ಜಗಲಿ ಕಟ್ಟೆ 10ನೇ ಪ್ರಶ್ನೆಗೆ 3,20,000 ರೂಪಾಯಿಗಳನ್ನು ಗಳಿಸಿದಾಗ. ಫಸ್ಟ್ 5 ಕ್ವಶನ್ಸ್ಗೆ 45 ಸೆಕೆಂಡ್ ಟೈಮ್. 6ರಿಂದ 10ನೇ ಪ್ರಶ್ನೆವರೆಗೂ 60 ಸೆಕೆಂಡ್ಗಳ ಟೈಮ್. ಅದಾದ ನಂತರ ಟೈಮ್ ಲಿಮಿಟ್ ಇಲ್ಲ. 3 ಲೈಫ್ ಲೈನ್ಸ್ ಇದೆ. 1 ಜನಗಳ ಮನ, ಆಡಿಯನ್ಸ್ ಪೋಲ್. 2ನೇದು ಆಪ್ತ ಮಿತ್ರ ಆರ್ ಫೋನ್ ಆಫ್ ಫ್ರೆಂಡ್. 3ನೇದು ಟೇಕ್ 2 ಅಥವಾ ಡಬಲ್ ಟಿಪ್. 3 ಲೈಫ್ ಲೈನ್ಸ್ ಮುಗಿದ ಮೇಲೆ ನಿಮ್ಮ ಮಗಳು ನಿಮಗೆ ಎಚ್ಚರಿಕೆ ಕೊಡ್ಬೋದು ಥ್ರೂ ಫಾಗ್ ಕೋಡ್ ರೆಡ್. ರೂಲ್ಸ್ ಎಲ್ಲ ಕ್ಲಿಯರ್ ಇದೆಯಾ? ಆಟ ಶುರು ಮಾಡೋಣ. ಓಕೆ, ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವ ಶಕ್ತಿಗಳು ನಿಮ್ ಜೊತೆಗಿರಲಿ. ಪದ್ಮಾವತಿ ಅವರೇ, ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಕನ್ನಡದ ಈ ಯಾವ ಗಾದೆಯು ರಮ್ಯಾ ನಟಿಸಿರುವ ಜನಪ್ರಿಯ ಗೀತೆಯ ಸಾಲಾಗಿದೆ? Which of these Kannada proverbs is a line from a song that features actress Ramya? There are options: A. ಉಂಡು ಹೋದ ಕೊಂಡು ಹೋದ. B. ಊರಿಗೊಬ್ಳೆ ಪದ್ಮಾವತಿ. C. ಹನಿ ಹನಿ ಕೂಡಿದರೆ ಹಳ್ಳ. D. ಮನಸ್ಸಿದ್ದರೆ ಮಾರ್ಗ. ಸರ್, ಆಪ್ಷನ್ ಬಿ, ಊರಿಗೊಬ್ಳೆ ಪದ್ಮಾವತಿ ಲಾಕ್ ಮಾಡಿ. ನೀವು ನಗ್ನಗ್ತಾ ಆಡ್ಬೇಕು ಅಂತ ನಮ್ಮ ದೇವರು ಈ ಪ್ರಶ್ನೆನ ಕೊಟ್ಟಿದ್ದಾರೆ ಅನ್ಸುತ್ತೆ. ಲಾಕ್ ಬಿ, ಊರಿಗೊಬ್ಳೆ ಪದ್ಮಾವತಿ ಪ್ಲೀಸ್. ಫಿಲ್ಮ್ಸ್ ನೋಡ್ತೀರಾ ಇಲ್ವಾ? ಟಿವಿ ನೋಡಲ್ಲ ಸರ್, ಜಾಸ್ತಿ ನೋಡಲ್ಲ ಸರ್. ನೋಡೋದಿಲ್ಲ. ಅವರು ನೋಡ್ತಾರೆ, ನಾನು ಬಿಡಲ್ಲ ಸರ್. ನೀವು ಬಿಡಲ್ವಾ? ಯಾಕೆ? ಆಗಾಗ ರೇಗಿಸ್ತಿರ್ತೀನಿ ಸರ್, ಊರಿಗೊಬ್ಳೆ ಪದ್ಮಾವತಿ. ಓ, ನೀವು ರೇಗಿಸ್ತಾ ಇರ್ತೀರಾ? ಓ, ಹಾಗಾಗಿ ಗೊತ್ತಿದೆ ಅಮ್ಮನಿಗೆ ಉತ್ತರ ಸರಿ ಆಯ್ತು. ಕಂಗ್ರಾಚುಲೇಷನ್. ಊರಿಗೊಬ್ಳೆ ಪದ್ಮಾವತಿ, ಜಾನಿ ಮೇರಾ ನಾಮ್ ಅನ್ನೋ ಚಿತ್ರದಲ್ಲಿ ಆ ಹಾಡು ಇತ್ತು. ಹಾಗಾಗಿ ಉತ್ತರ ಸರಿ ಆಯ್ತು. 2ನೇ ಪ್ರಶ್ನೆ ನಿಮಗೆ ನೀಡುತ್ತೆ 2,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಸಾಮಾನ್ಯವಾಗಿ ಒಬ್ಬ ವಯಸ್ಕನು ಎಷ್ಟು ಹಲ್ಲುಗಳನ್ನು ಹೊಂದಿರುತ್ತಾನೆ? ಹೌ ಮೆನಿ ಟೀತ್ ಡಸ್ ಅನ್ ಅಡಲ್ಟ್ ಹ್ಯೂಮನ್ ಬೀಯಿಂಗ್ ನಾರ್ಮಲಿ ಹ್ಯಾವ್? ನಿಮಗೆ ಆಪ್ಷನ್ಸ್: ಎ 22, ಬಿ 38, ಸಿ 32, ಡಿ 18. ಸರ್, ಆಪ್ಷನ್ ಸಿ 32 ಲಾಕ್ ಮಾಡಿ. ಕಡೆ ಉತ್ತರನ
ಹೌದು ಸರ್. ಲಾಕ್ ಸಿ 32 ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. 32 ಹಲ್ಲು. ನಮ್ ಯಾವ್ದೋ ಒಂದು ಫಿಲ್ಮ್ ಅಲ್ಲಿ ಕಾಮಿಡಿ ಒಂದು ಸೀನ್ ಇತ್ತು, ಇಬ್ರು ಇರ್ತಾರೆ, ಜಾಸ್ತಿ ಮಾತಾಡಬೇಡ 64 ಹಲ್ಲು ಉದುರಿಸ್ಬಿಡ್ತೀನಿ ಅಂತಾನೆ. 64 ಹೆಂಗ್ರಿ ತಿನ್ನೋಬೇಕು ಕೇಳ್ತಾನೆ, ನಿಂದು ಸೇರ್ಸಿ ಹೇಳಿದೆ ಅಂತ. ಹಾಗಾಗಿ 32 ಹಲ್ಲಿರುತ್ತೆ. 12 ಮೋಲಾರು, 8 ಪ್ರೀ ಮೋಲಾರು, 8 ಇನ್ಸೈಸಾರು, 4 ಕೆನೈನ್. ಸೊ 32 ಕರೆಕ್ಟ್ ಆಯ್ತು. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ದೇಹದ ಯಾವ ಭಾಗದಲ್ಲಿ ಚೇಳು ಕೊಂಡಿಯನ್ನು ಹೊಂದಿದೆ? ವೇರ್ ಡಸ್ ಅ ಸ್ಕಾರ್ಪಿಯನ್ ಹ್ಯಾವ್ ಇಟ್ಸ್ ಸ್ಟಿಂಗರ್? ನಿಮಗಿರೋ ಆಪ್ಷನ್ಸ್: ಎ ಬಾಲ, ಬಿ ಮೂಗು, ಸಿ ಕಾಲು, ಡಿ ಕಣ್ಣು. ಸರ್ ಆಪ್ಷನ್ ಎ ಬಾಲ ಲಾಕ್ ಮಾಡಿ. ಲಾಕ್ ಮಾಡಲಾ? ಲಾಕ್ ಎ ಬಾಲ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ಸೊ ಚೇಳಿನ ಬಾಲದಲ್ಲಿ ಕೊಂಡಿ ಇರುತ್ತೆ, ಕೊಂಡಿ ಒಳಗೆ ವಿಷ ಇರುತ್ತೆ. ಹಾಗಾಗಿ ನಿಮ್ಮ ಉತ್ತರ ಸರಿ ಆಯ್ತು. ಮೇಡಮ್ ಪದ್ಮಾವತಿಯವರು 3,000 ರೂಪಾಯಿಗಳನ್ನ ಗಳಿಸಿದ್ದಾರೆ. ಇವತ್ತಿನ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ ಇದು: ಯಾವ ಶಕ್ತಿ ಸೌರವ್ಯೂಹದಲ್ಲಿ ಚಂದ್ರನನ್ನು ಭೂಮಿಯ ಸುತ್ತ ಸುತ್ತುವಂತೆ ಮಾಡುತ್ತದೆ? ಆಪ್ಷನ್ಸ್: ಎ ಗುರುತ್ವಾಕರ್ಷಣ ಶಕ್ತಿ, ಬಿ ವಿದ್ಯುತ್ ಶಕ್ತಿ, ಸಿ ಘರ್ಷಣಾ ಬಲದ ಶಕ್ತಿ, ಡಿ ಭೂಶಾಖದ ಶಕ್ತಿ. ಮೊದಲು ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ ಟೈಪ್ ಮಾಡಿ 5782 ಕಳಿಸಿ. ಆಟ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಜಾಯ್ನ್ us ಬ್ಯಾಕ್. ಮತ್ತೊಮ್ಮೆ ಸ್ವಾಗತ. ಇದು ಕನ್ನಡದ ಕೋಟ್ಯಾಧಿಪತಿ. ನನ್ನ ಜೊತೆ ಇದ್ದಾರೆ ಕೋಲಾರಿಂದ ಬಂದಿರೋ ಪದ್ಮಾವತಿ ಅವರು. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 3,000 ರೂಪಾಯಿಗಳನ್ನ ಗಳಿಸಿದ್ದಾರೆ. 4ನೇ ಪ್ರಶ್ನೆ ಅವರಿಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಭಾರತೀಯ ಪಿನ್ ಕೋಡಿನಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳಿರುತ್ತವೆ? ಹೌ ಮೆನಿ ನಂಬರ್ಸ್ ಆರ್ ದೇರ್ ಇನ್ ಅನ್ ಇಂಡಿಯನ್ ಪಿನ್ ಕೋಡ್? ನಿಮಗಿರೋ ಆಪ್ಷನ್ಸ್: ಎ 5, ಬಿ 8, ಸಿ 4, ಡಿ 6. ಸರ್ ಆಪ್ಷನ್ ಡಿ 6 ಲಾಕ್ ಮಾಡಿ. ಲಾಕ್ ಮಾಡ್ಲಾ? ಕೈಯಲ್ಲೇನೋ ಎಣಿಸ್ತಾ ಇದ್ರಿ. ಓಕೆ, ಲಾಕ್ ಆಪ್ಷನ್ ಡಿ 6 ಪ್ಲೀಸ್. ನಿಮ್ ಏರಿಯಾ ಪಿನ್ ಕೋಡ್ ಲೆಕ್ಕ ಹಾಕ್ತಿದ್ರಾ ನೀವು? ಉತ್ತರ ಸರಿ ಆಯ್ತು. ಕಂಗ್ರಾಚುಲೇಷನ್. ಮೊದಲ ಸಂಖ್ಯೆ ಪಿನ್ ಕೋಡ್ ಅಲ್ಲಿ ಪ್ರಾಂತ್ಯವನ್ನ ಸೂಚಿಸುತ್ತೆ, 2ನೇ ಸಂಖ್ಯೆ ರಾಜ್ಯವನ್ನ ಸೂಚಿಸುತ್ತೆ, 3ನೇದು ಜಿಲ್ಲೆಯನ್ನ. ಹೀಗೆ ಕಡೆಯ ಸಂಖ್ಯೆ ಯಾವ ಪೋಸ್ಟ್ ಆಫೀಸ್ ಇಂದ ಆ ಲೆಟರ್ ಕೊನೆಗೆ ತಲುಪುತ್ತೋ ಆ ಪೋಸ್ಟ್ ಆಫೀಸ್ ಅನ್ನ ಸೂಚಿಸುತ್ತೆ. ಒಟ್ಟು 6. ನಿಮ್ಮ ಉತ್ತರ ಸರಿ ಆಯ್ತು. ಕಂಗ್ರಾಚುಲೇಷನ್ಸ್. ನೀವು ಗೆದ್ದಿದ್ದೀರಿ 5,000 ರೂಪಾಯಿಗಳನ್ನ. ಕಂಗ್ರಾಚುಲೇಷನ್ಸ್. ಕನ್ನಡದ ಕೋಟ್ಯಾಧಿಪತಿ ಬಗ್ಗೆ ನಾನು 3 ಚುಟುಕಗಳು ಬರೆದಿದ್ದೀನಿ ಸರ್, ಅದರಲ್ಲಿ ಒಂದು ಓದ್ಬೋದಾ ಸರ್? ಓದಿ. ಕನ್ನಡದ ಕೋಟ್ಯಾಧಿಪತಿ, ನಿನಗಿಲ್ಲ ಯಾವುದು ಸರಿಸಾಟಿ, ಕುತೂಹಲ ಪ್ರಶ್ನೆಗಳ ಧಾಟಿ, ಮಾಡುವೆ ಮೆದುಳು ಚೂಟಿ, ಮುಂದಿದೆ ದೇವ್ರು ಪಾಟಿ. ಪಾಟಿ ಅಂದ್ರೆ ಸ್ಲೇಟ್ ತರ ಸರ್. ಮುಂದಿದೆ ದೇವ್ರು ಪಾಟಿ, ಆಡಿದರೆ ಕೊಡುವೆ ಕೋಟಿ, ರಮೇಶ್ ಅರವಿಂದರೆ ಇದರ ಮೇಟಿ, ನಿಮಗಿದೋ ನನ್ನ ನಮನ ಕೋಟಿ ಕೋಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡದ ಕೋಟ್ಯಾಧಿಪತಿ ಬಗ್ಗೆ ಒಂದು ಚುಟುಕ ಬರೆದಿದ್ದಾರೆ. ಕನ್ನಡ ಟೀಚರ್ ಬೇರೆ. ಮೇಡಮ್ ನೀವು ಹೇಳಿ, ಈಗ ಈ ಕೋಟ್ಯಾಧಿಪತಿ ಸ್ಪೆಲ್ಲಿಂಗ್ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು. ಹೌದು ಸರ್. ನಾನು ಈ ಪ್ರೋಗ್ರಾಮ್ ಶುರು ಮಾಡಿದಾಗ ಒಬ್ಬ ಪೇಪರ್ನ ಎಡಿಟರ್ ನನಗೆ ಮೆಸೇಜ್ ಕಳ್ಸಿದ್ರು, ಕೋಟ್ಯ ಆಗಬಾರ್ದು, ತಪ್ಪಾಗುತ್ತೆ, ಅದು ಸಂಧಿ, ಇದು ಸರಿಯಾದ ಸ್ಪೆಲ್ಲಿಂಗ್ ಅಂತ. ಹಾಗಾಗಿ ನಾವು ಸ್ಪೆಲ್ಲಿಂಗ್ ಚೇಂಜ್ ಮಾಡಿದ್ವಿ. ನೀವು ಕನ್ನಡ ಟೀಚರ್, ನಿಮ್ಮ ಅನಿಸಿಕೆ ಏನು? ನಿಜವಾಗ್ಲೂ ಹೇಳೋದಾದ್ರೆ ಸರ್, ಇದು ಕೋಟ್ಯಾಧಿಪತಿ ಸರಿ.
ಇದು ಎಣ್ಸಂಧಿ ಆಗುತ್ತೆ. ಕೋಟಿ ಪ್ಲಸ್ ಅಧಿಪತಿ, ಕೋಟಿ ಪ್ಲಸ್ ಅಧಿಪತಿ, ಕೋಟಿ ಅಧಿಪತಿ, ಕೋಟಿ ಅಧಿಪತಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಸಂಸ್ಕೃತ ಸಂಧಿ ಇದು. ಯ ರ ಲ ವ ಇವು ಎಣ್ ಅಕ್ಷರಗಳು ಅಂತ ಕರೀತಾರೆ. ಈ ಅಕ್ಷರಗಳು ಯಾವಾಗ ಅಂತಂದ್ರೆ ಮೊದಲನೇ ಪದ ಪೂರ್ವ ಪದದ ಕೊನೆಯಲ್ಲಿ ಈ ಸ್ವರ ಬಂದ್ರೆ ಅಂತ ಸಂದರ್ಭದಲ್ಲಿ ಈಗ ಉದಾಹರಣೆ ಅತಿ ಪ್ಲಸ್ ಅಂತ, ಅತ್ಯಂತ, ಈ ಬಂದಾಗ ಈ ಸ್ವರಕ್ಕೆ ಪರವಾಗಿ ಇಲ್ಲಿ ಯಾವತ್ತೂ ಬರುತ್ತೆ ಅತ್ಯಂತ. ಹೀಗೆ ಈ ಸ್ವರಕ್ಕೆ ಆ ಎದುರಾದಾಗ ಅದು ಯಾವತ್ತೂನೇ ಬರಬೇಕು ಸರ್, ಅದೀರ್ಘ ಆ ಬರೋದಿಲ್ಲ. ಕೋಟಿ ಸಂಧಿ ಅನುಸಾರ ಈ ಕೋಟ್ಯಾಧಿಪತಿ ಸರಿ ಅಂತಿದ್ದೀರಾ? ಸರಿಯಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಟ ಮುಂದುವರ್ಸೋಣ. ಮುಂದಿನ ಪ್ರಶ್ನೆ ನೀಡುತ್ತೆ ನಿಮಗೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವುದು ಪ್ರಮುಖವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಬೆಟ್ಟಗಳ ಇಳಿಜಾರಿನಲ್ಲಿ ಬೆಳೆಯುತ್ತದೆ? Which of these is grown mainly on hilly or mountain slopes? ನಿಮ್ಮಿರೋ ಆಪ್ಷನ್ಸ್: ಎ ಭತ್ತ, ಬಿ ಕಡಲೆಕಾಯಿ, ಸಿ ಚಹಾ, ಡಿ ಮಾವು. ಸರ್ ಆಪ್ಷನ್ ಸಿ ಚಹಾ ಲಾಕ್ ಮಾಡಿ. ಕಡೆ ಉತ್ತರಣ? ಹೌದು ಸರ್. ಲಾಕ್ ಮಾಡ್ಲಾ? ಹೌದು ಸರ್. 3 ಲೈಫ್ ಲೈನ್ಸ್ ಇದೆ, 22 ಸೆಕೆಂಡ್ ಇದೆ. ಲಾಕ್ ಮಾಡ್ಲಾ? ಸರ್ ಸಿ ಆಪ್ಷನ್ ಸಿ ಚಹಾ ಲಾಕ್ ಮಾಡಿ ಓಕೆ, ಸರ್. ಲಾಕ್ ಆಪ್ಷನ್ ಸಿ ಚಹಾ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಈ ಸರಿಯಾಗಿ ಬೆಳೆಯಕ್ಕೆ ಸಮವಾಗಿ ಬೀಳುವ ಮಳೆ ಬೇಕು. ಹಾಗಾಗಿ ಸ್ಲೋಪ್ ಅಲ್ಲಿ ಇದ್ದಾಗ ಆತರ ಮಳೆ ನೀರು ಸಿಗುತ್ತೆ ಅಂತ ಟೀಯನ್ನ ಮೌಂಟನ್ ಸ್ಲೋಪ್ಸ್ ಅಲ್ಲಿ ಬೆಳೀತಾರೆ. ನಿಮ್ಮ ಉತ್ತರ ಸರಿಯಾಯ್ತು. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 10,000 ರೂಪಾಯಿಗಳನ್ನ ಗಳಿಸಿದಿರಿ. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. 3 ಲೈಫ್ ಲೈನ್ಸ್ ಹಾಗೆ ಬ್ಯಾಲೆನ್ಸ್ ಇದೆ. ವೆರಿ ಗುಡ್, ವೆರಿ ವೆಲ್ ಪ್ಲೇಡ್. 6ನೇ ಪ್ರಶ್ನೆ ಪ್ಲೀಸ್. ರಾಮನಗರ ಜಿಲ್ಲೆಯ ಮಾಗಡಿ ಇವರಲ್ಲಿ ಯಾವ ಪಾಳೆಗಾರನ ಜನ್ಮಸ್ಥಳವಾಗಿದೆ? ಮಾಗಡಿ ಇನ್ ರಾಮನಗರ ಡಿಸ್ಟ್ರಿಕ್ಟ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ವಿಚ್ ಲೀಡರ್? ನಿಮಗಿರೋ ಆಪ್ಷನ್ಸ್: ಎ ಚಿಕ್ಕದೇವರಾಜ, ಬಿ ಶಿವಪ್ಪ ನಾಯಕ, ಸಿ ಮದಕರಿ ನಾಯಕ, ಡಿ ಕೆಂಪೇಗೌಡ. ಸರ್ ಆಪ್ಷನ್ ಡಿ ಕೆಂಪೇಗೌಡ ಲಾಕ್ ಮಾಡಿ. ಲಾಕ್ ಮಾಡ? ಕಡೆ ಉತ್ತರನ? ಹಾ ಸರ್, ಲಾಕ್ ಮಾಡಿ ಸರ್. ಲಾಕ್ ಡಿ ಕೆಂಪೇಗೌಡ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. 1 ಸೆಕೆಂಡ್ ಎಲ್ಲಿ ನೀವು ಬದಲಾಯಿಸ್ಬಿಡ್ತೀರೋ ಹೋಗ್ಕೊಂಡಿದ್ದೆ ನಾನು. ಸರ್ ನೀವು ಆಪ್ಷನ್ಸ್ ಕೊಡಕ್ ಮುಂಚೆನೆ ನನ್ಗೆ ಗೊತ್ತಾಯ್ತು, ಬಟ್ ಯಾಕೋ ಒಂದ್ ಸ್ವಲ್ಪ. ಬಟ್ ನೀವು ಒಂದೊಂದ್ಸಲ ನೋಡಿ ಟೈಮ್ ತಗೊಂಡು ನಿಮ್ಗೆ ಗೊತ್ತಿದೆ ಉತ್ತರ, ಆದ್ರೂ ಟೈಮ್ ತಗೊಂಡು ಹೇಳ್ತಾ ಇದ್ದಾರೆ. ದಟ್ ಇಸ್ ಗುಡ್. ಅವರಂತೂ ಬಹಳ ಖುಷಿ ಪಡ್ತಿದ್ದಾರೆ. ಒಂದೊಂದ್ಸಲ ನೀವು ಸರಿಯಾದ ಉತ್ತರ ಕೊಟ್ಟಾಗ್ಲೂ ಶಿ ಇಸ್ ಫೀಲಿಂಗ್ ಸೋ ಗುಡ್. ಸರ್ ಫಸ್ಟ್ ಆಫ್ ಆಲ್ ಅಮ್ಮಗ್ ಸಾರಿ ಹೇಳ್ಬೇಕು ಸರ್. ಯಾಕಪ್ಪ? ತುಂಬಾ ಪ್ರೆಷರ್ ಮಾಡ್ಬಿಟ್ಟಿದೀನಿ ಹಾಟ್ ಸೀಟಿಗೆ ಬರ್ಲೇಬೇಕು ಅಂತ. ಹೌದಾ? ಸಾರಿ ಮಾ. ಅಂಡ್ ಚೆನ್ನಾಗಿ ಆಡ್ತಿದ್ಯಾ, ಹೀಗೆ ಆಡು. ನೀವು ಸಾರಿ ಹೇಳ್ತಿದ್ದೀರಾ, ಇವ್ರು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಬಹಳ ಚೆನ್ನಾಗಿದೆ ನಿಮ್ಮ ಸಂಬಂಧನೇ. ಸರ್ ನನ್ ಪ್ರೆಷರ್ ಮಾಡಿದಾಗ ಹತ್ಬಿಟ್ರು ಸರ್, ಅವಾಗ ಜಾಸ್ತಿ ಹರ್ಟ್ ಆಗೋಯ್ತು. ಎಷ್ಟೊಂದ್ ಜನ ಪ್ರೆಷರ್ ಮಾಡ್ತಿದ್ದಾರೆ, ಎಷ್ಟೊಂದ್ ಜನ ಆಸೆ ಪಡ್ತಿದ್ದಾರೆ ಈ ಸೀಟಲ್ಲಿ ಕೂರ್ಬೇಕು ಅಂತ. ಆ ಪ್ರೋಸೆಸ್ ನ ಪಾಸ್ ಮಾಡಿ ಇಲ್ಲಿ ಬರೋದೇ ದೊಡ್ಡ ಸಾಹಸ. ಮೇಡಮ್ ಬಂದಿದ್ದಾರೆ. ಸೋ ನೈಸ್, ಕಂಗ್ರಾಚುಲೇಷನ್ಸ್. 7ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಜನ ಆಯ್ಕೆಯಾಗುತ್ತಾರೆ? ಹೌ ಮೆನಿ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಟು ದ ರಾಜ್ಯಸಭಾ ಫ್ರಮ್ ಕರ್ನಾಟಕ? ನಿಮಗಿರೋ ಆಪ್ಷನ್ಸ್: ಎ 14, ಬಿ 16, ಸಿ 12, ಡಿ 11. ಸರ್ ಆಪ್ಷನ್ ಸಿ 12 ರಾಜ್ಯಸಭಾ. ರಾಜ್ಯಸಭಾ ವಿಧಾನ ಪರಿಷತ್ 75. ಹೌ ಮೆನಿ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಟು ದ ರಾಜ್ಯಸಭಾ ಫ್ರಮ್ ಕರ್ನಾಟಕ? ಸರ್ ಆಪ್ಷನ್ ಸಿ 12 ಲಾಕ್ ಮಾಡಿ. ಲಾಕ್ ಮಾಡ್ಲಾ? ಕಡೆ ಉತ್ತರನ? ಹೌದು ಸರ್. ಲಾಕ್ ಸಿ 12 ಪ್ಲೀಸ್. ಟೋಟಲಿ ರಾಜ್ಯಸಭಾಲಿ 250 ಸದಸ್ಯರಿರ್ತಾರೆ.
ಅದರಲ್ಲಿ ಕರ್ನಾಟಕದಿಂದ ಎಷ್ಟು ಜನ ಅಂತ ನಾವು ಕೇಳಿದ್ವಿ. 12 ಸರ್. ನೀವು 12 ಅಂತ ಹೇಳಿದ್ದೀರಾ. ಅಲ್ಲಿ 14 ಇತ್ತು, 16 ಇತ್ತು, 11 ಇತ್ತು. ಸರ್ ಅದು ಕರ್ನಾಟಕ ವಿಧಾನಸಭೆ 224, ವಿಧಾನ ಪರಿಷತ್ 75, ಲೋಕಸಭೆ 28 ಕರ್ನಾಟಕ ಕೋಟ, ರಾಜ್ಯಸಭಾ 12 ಸರ್. ಓದಿದ್ದೀನಿ ಸರ್ ನಾನು. ಶ್ಯೂರ್ ಸರ್. ಮೇಡಮ್ ಅಂತೂ ಶೂರ್ ಆಗಿದ್ದಾರೆ. ಅವರ ಕಾನ್ಫಿಡೆನ್ಸ್ ಸರಿನಾ ಇಲ್ವಾ ಹೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಟೇಕ್ ಅ ವೆರಿ ಸ್ಮಾಲ್ ಬ್ರೇಕ್. ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ ಅಂತ ಅವರು ಆಪ್ಷನ್ ಸಿ 12 ಅಂತ ಹೇಳಿದ್ರು. ಆ ಉತ್ತರ ಸರಿನಾ ಇಲ್ವಾ ಹೇಳಿದ್ದೇವ್ರು. ಸಜ್ಜನರೇ, ಸುಶೀಲರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಕೋಲಾರಿಂದ ಬಂದಿರುವ ಪದ್ಮಾವತಿ ಅವರು. ಬ್ರೇಕ್ ಮುಂಚೆ ನಾನು ಕೇಳಿದ್ದೆ ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ ಅಂತ. ಅವರು ಆಪ್ಷನ್ ಸಿ 12 ಅಂತ ಹೇಳಿದ್ರು. ಆ ಉತ್ತರ ಸರಿನಾ ಇಲ್ವಾ ಹೇಳಿದ್ದೇವ್ರು. ರೈಟ್ ಆನ್ಸರ್. ಉತ್ತರ ಸರಿಯಾಯ್ತು. ಹಾಗಾಗಿ 40,000 ರೂಪಾಯಿಗಳು ನಿಮ್ದಾಗುತ್ತೆ. ಬಹಳ ಸರ್ಪ್ರೈಸ್ ಆಗಿದ್ದೀರಿ ನೀವು. ಯಾಕೆ, ನಿಮ್ಗೆ ಡೌಟ್ ಇತ್ತಾ? ಎಸ್ ಸರ್. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಸರ್ ನಂಗೆ ಸೋಷಿಯಲ್ ಅಷ್ಟು ಗೊತ್ತಿಲ್ಲ. ಓಕೆ. 8ನೇ ಪ್ರಶ್ನೆ ನಿಮಗೆ ಕೊಡುತ್ತೆ 80,000 ರೂಪಾಯಿಗಳನ್ನ. 8ನೇ ಪ್ರಶ್ನೆ ಇದು. ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದಂತ ಅತಿ ಕಿರಿಯ ಭಾರತೀಯ ಕ್ರೀಡಾಪಟು ಯಾರು? Who is the youngest Indian to win a medal at the Olympics? Name options: A. PV Sindhu, B. Saina Nehwal, C. Sakshi Malik, D. Vijay Kumar. ಮೂರು ಲೈಫ್ ಲೈನ್ಸ್ ಇದೆ. 40 ಸೆಕೆಂಡ್ ಟೈಮ್ ಇದೆ. ಸ್ವಲ್ಪ ಡೌಟ್ ಇದೆ ಸರ್. ಲೈಫ್ ಲೈನ್ ತಗೊಂತೀನಿ ಸರ್. ಕಾಲಭೈರವರೇ ಶಾಂತವಾಗಿ. ಯಾವ ಲೈಫ್ ಲೈನ್ ಬೇಕು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದಂತ ಅತಿ ಕಿರಿಯ ಭಾರತೀಯ ಕ್ರೀಡಾಪಟು ಯಾರು? ನಿಮ್ಮಿರೋ ಆಪ್ಷನ್ಸ್: ಎ. PV ಸಿಂಧು, ಬಿ. ಸೈನಾ ನೆಹ್ವಾಲ್, ಸಿ. ಸಾಕ್ಷಿ ಮಲ್ಲಿಕ್, ಡಿ. ವಿಜಯ್ ಕುಮಾರ್. ವೋಟ್ ಪ್ಲೀಸ್. %62 ಜನ ಹೇಳ್ತಾರೆ ಅದು ಎ. PV ಸಿಂಧು ಅಂತ. 14% ಸೈನಾ ನೆಹ್ವಾಲ್ ಅಂತಾರೆ. 16% ಸಾಕ್ಷಿ ಮಲ್ಲಿಕ್ ಅಂತಿದ್ದಾರೆ. 8% ವಿಜಯ್ ಕುಮಾರ್ ಅಂತಿದ್ದಾರೆ. ಏನ್ ಮಾಡ್ತೀರಾ? ನಿಮ್ ಸಮಯ ಮತ್ತೆ ಈಗ ಶುರು ಆಗುತ್ತೆ. ಸರ್ ನನಗೂ PV ಸಿಂಧು ಅಂತಾನೆ ಅನಿಸ್ತಾ ಇತ್ತು. ನಿಮ್ ಕಡೆ ಉತ್ತರ ಹೇಳಿ. ಆಡಿಯನ್ಸ್ ಉತ್ತರ ತಗೊಂತೀನಿ ಸರ್. ಎ. PV ಸಿಂಧು ಲಾಕ್ ಮಾಡಿ. ಕಡೆ ಉತ್ತರನ? ಹೌದು ಸರ್. ಲಾಕ್. ಎ. PV ಸಿಂಧು ಪ್ಲೀಸ್. ನಿಮಗೆ ಎರಡರ ಮಧ್ಯೆ ಡೌಟ್ ಇದೆ ಅಂತ ಹೇಳಿದ್ರಿ. ಒಂದು PV ಸಿಂಧು, ಇನ್ನೊಂದು ಯಾವುದು? PV ಸಿಂಧು ಗೊತ್ತಿತ್ತು ಸರ್. ಇನ್ನ ಅವ್ರು ಬಿಟ್ರೆ ಯಾರು ಅಂತ ಐಡಿಯಾ ಇರಲಿಲ್ಲ ಸರ್. ಸುಮ್ಮನೆ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಆಡಿಯನ್ಸ್ ಪೋಲ್ ತಗೊಂಡ್ರು. ಹೌದು ಸರ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸಿಂಧು ಅವರು 2016 ಒಲಿಂಪಿಕ್ಸ್ ಅಲ್ಲಿ ಸಿಲ್ವರ್ ಗೆದ್ದಾಗ ಅವ್ರಿಗೆ ವಯಸ್ಸು 21 ವರ್ಷ. ಸೈನಾ ಅವ್ರಿಗೆ 22 ಆಗಿತ್ತು. ಸಾಕ್ಷಿಗೆ 24 ಆಗಿತ್ತು. ವಿಜಯ್ ಕುಮಾರ್ಗೆ 27 ಆಗಿತ್ತು. ಹಾಗಾಗಿ ಯಂಗೆಸ್ಟ್ ವಾಸ್ ಸಿಂಧು. ವಿಜಯ್ ಕುಮಾರ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಶೂಟಿಂಗ್ ಅಲ್ಲಿ ಗೆದ್ರು. ಮತ್ತೆ ಸಾಕ್ಷಿ ಮಲಿಕ್ ಅಫ್ಕೋರ್ಸ್ ರೆಸ್ಲಿಂಗ್. ಇವರಿಬ್ರು ಬ್ಯಾಡ್ಮಿಂಟನ್. ಹಾಗಾಗಿ ಉತ್ತರ ಸರಿ ಆಯ್ತು. ಇನ್ನು ಉಳಿದಿರೋದು 7 ಪ್ರಶ್ನೆಗಳು. ಸರಿಯಾದ ಉತ್ತರಕ್ಕೆ ಒಂದು ಮುಗುಳ್ನಗೆ ಕೊಡ್ಲೇಬೇಕು ನೀವು. ಟಿವಿನೇ ಇರಲಿಲ್ಲ ಸರ್. ನಾವು ಬಾಲ್ಯದಲ್ಲಿದ್ದಾಗ ಹಳ್ಳಿಯಲ್ಲಿ
ಅದು ಯಾರ್ದೋ ಮನೆಯಲ್ಲಿ ಒಂದೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಮಾತ್ರ ಇರ್ತಾ ಇತ್ತು ಸರ್. ಆಗ ನಾನು ಫಸ್ಟು ನಿಮ್ಮ ಸಿನಿಮಾ ನೋಡಿದ್ದು ಅಂತಂದರೆ ಪಂಚಮ ವೇದ ಸರ್. ಅದು ತುಂಬ ಚೆನ್ನಾಗಿದೆ ಸರ್. ಬಟ್ ಅದನ್ನ ಈಗ ಮತ್ತೆ ಇನ್ನೊಂದ್ಸಲ ನೋಡಬೇಕು ಅಂತಿದ್ದೀನಿ ಸರ್. ಬಹಳ ಬಹಳ ಒಳ್ಳೆ ಚಿತ್ರ. ಸುಧಾರಾಣಿಯವರು ನಾನು ಹೌದು ಸರ್. ಕ್ಲೈಮ್ಯಾಕ್ಸ್ ಮರೆಯೋಕೆ ಆಗಲ್ಲ ನನಗೆ. ಅದು ನಿಜವಾಗ್ಲೂ PH ವಿಶ್ವನಾಥ್ ಡೈರೆಕ್ಟ್ ಮಾಡಿದ್ರು. ನನ್ನ ಮನಸ್ಸು ಬಹಳ ಹತ್ತಿರವಾದ ಚಿತ್ರ. ಆಕ್ಚುಲಿ ನನ್ನ ಒಬ್ಬ ಹೀರೋವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಮಧುಮಾಸ, ಆಮೇಲೆ ಪಂಚಮವೇದ ಫಸ್ಟ್. ಬಹಳ ಒಳ್ಳೆ ಚಿತ್ರವನ್ನು ನೆನಪಿಸಿದ್ರಿ. ಥ್ಯಾಂಕ್ ಯು ಫಾರ್ ದ್ಯಾಟ್. 9ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು. SL ಭೈರಪ್ಪ ಅವರ ಯಾವ ಕೃತಿಯು ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದೆ? Which of these books written by SL Bhairappa is based on Valmiki's Ramayana? Your option A. Avarana, B. Uttarakanda, C. Datu, D. Grihabanga. ಸರ್ ಆಪ್ಷನ್ ಎ ಆವರಣ. ಲಾಕ್ ಮಾಡಲಾ? ಲಾಕ್ ಮಾಡಿ ಸರ್. ಕಡೆ ಉತ್ತರ. ಹೌದು ಸರ್. ಇನ್ನು 2 ಲೈಫ್ ಲೈನ್ಸ್ ಇದೆ. 32 ಸೆಕೆಂಡ್ ಇದೆ. ಸರ್ ಐ ಗೋ ವಿತ್ ಲೈಫ್ ಲೈನ್ ಸರ್. ಐ ಗೋ ವಿತ್ ಲೈಫ್ ಲೈನ್. ಯು ವಾಂಟ್ ಗೋ ವಿತ್ ಲೈಫ್ ಲೈನ್? ಓಕೆ. ಕಾಲಭೈರವ ಹೋಲ್ಡ್ ಆನ್ ಪ್ಲೀಸ್. ಯಾವ ಲೈಫ್ ಲೈನ್ ಬೇಕು? ಫೋನ್ ಆಫ್ ಫ್ರೆಂಡ್ ಅಥವಾ ಡಬಲ್ ಡಿಪ್? ಸರ್ ಫೋನ್ ಎ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್. ಓಕೆ. ಪದ್ಮಾವತಿ ಅವರ ಆಪ್ತ ಮಿತ್ರರ ಲಿಸ್ಟ್ ಕೊಡಿ ದೇವರು. ಕೋಲಾರಿಂದ ಚಂದ್ರಶೇಖರ್ ಅನ್ನೋರು ಇದ್ದಾರೆ, ಕೋಲಾರಿಂದ ಗಂಗಾಧರ್ ಅನ್ನೋರು ಇದ್ದಾರೆ, ಬೆಂಗಳೂರಿಂದ ವೆಂಕಟೇಶಪ್ಪ ಅವರಿದ್ದಾರೆ. ಯಾರಿಗೆ ಫೋನ್ ಮಾಡಲಿ ಸರ್? ಇವರು ವೆಂಕಟೇಶಪ್ಪ ಅವ್ರಿಗೆ ಫೋನ್ ಮಾಡಿ ಸರ್. ಓಕೆ. ವೆಂಕಟೇಶಪ್ಪ ಬೆಂಗಳೂರು ಅವ್ರನ್ನ ಲಿಂಕ್ ಮಾಡ್ಕೊಡಿ. ಹಲೋ. ಹಲೋ ವೆಂಕಟೇಶಪ್ಪ ಅವರ ಸರ್ ನಮಸ್ಕಾರ. ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ, ಕನ್ನಡದ ಕೋಟ್ಯಾಧಿಪತಿಯಿಂದ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಮಿಸ್ಟರ್ ವೆಂಕಟೇಶ್, ಸರ್ ನಿಮ್ಮ ಫ್ರೆಂಡ್ ಪದ್ಮಾವತಿ ಅವರು ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಸರ್ ಈಗ ಮೇಡಮ್ ಅವರು ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಚಾಯ್ಸಸ್ ಕೊಡ್ತಾರೆ. ಹಾಂ ಸರ್. 30 ಸೆಕೆಂಡ್ ಒಳಗೆ ನಿಮ್ಮ ಉತ್ತರವನ್ನು ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಎಸ್ ಮ್ಯಾಮ್, ಓವರ್ ಟು ಯು. ಸ್ಟಾರ್ಟ್ ಆಗಿದೆ ಸರ್. ವೆಂಕಟೇಶ್, ಹಲೋ. SL ಭೈರಪ್ಪ ಅವರ ಯಾವ ಕೃತಿಯು ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದೆ? ಆವರಣ, ಉತ್ತರಕಾಂಡ, ದಾಟು, ಗೃಹಭಂಗ. ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದ SL ಭೈರಪ್ಪ ಅವರ ಕೃತಿ ಆವರಣ, ಉತ್ತರಕಾಂಡ, ದಾಟು, ಗೃಹಭಂಗ. ಉತ್ತರಾಖಂಡ ಐ ಥಿಂಕ್ ಮೇಡಮ್. ಆವರಣ, ಉತ್ತರಕಾಂಡ, ದಾಟು, ಗೃಹಭಂಗ. ಉತ್ತರಾಖಂಡ ಮೇಡಮ್. ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದ ಕೃತಿ. ಮೇಡಮ್ ಉತ್ತರಾಖಂಡ ಐ ಥಿಂಕ್. ಕನ್ಫರ್ಮ್ ಶೂರಾ? ನಿಮ್ಗೀಗ 24 ಸೆಕೆಂಡ್ ಟೈಮ್ ಇದೆ. ಇನ್ನು ಒಂದು ಲೈಫ್ ಲೈನ್ ಇದೆ. ಏನಾದ್ರು ಕನ್ಫ್ಯೂಷನ್ ಇದ್ರೆ 18 ಸೆಕೆಂಡ್ ಒಳಗೆ ನಿಮ್ಮ ಉತ್ತರ ನನಗೆ ಹೇಳಿ. ಸರ್ ನಾನು ಡಬಲ್ ಇನ್ನೊಂದು ಲೈಫ್ ಲೈನ್ ತಗೊಂತೀನಿ. ಓಕೆ. ಕಾಲಭೈರವರೇ ನಿಂತ್ಕೊಳ್ಳಿ. ಅವರು ಇನ್ನೊಂದು ಲೈಫ್ ಲೈನ್ಗೆ ಹೋಗ್ತಾರಂತೆ. ಡಬಲ್ ಡಿಪ್ ಅಥವಾ ಟೇಕ್ 2 ಬೇಕು ಅಂತ ಹೇಳಿದ್ದಾರೆ. ಈಗ 4 ಆಪ್ಷನ್ಸ್ ಇದೆ. ನಿಮ್ಗೆ ಗೊತ್ತೇ ಇದೆ, ಡಬಲ್ ಡಿಪ್ ಅಂದ್ರೆ ಮೊದಲೊಂದು ಉತ್ತರ ಹೇಳ್ತೀರಾ, ಅದು ತಪ್ಪಾದ್ರೆ ಇನ್ನೊಂದ್ಸಲ ನೀವು ಟ್ರೈ ಮಾಡ್ಬೋದು. ಓಕೆ. ಬಟ್ 4ಅಲ್ಲಿ ಅಟ್ಲೀಸ್ಟ್ 2 ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರಬೇಕು. ರೆಡಿ ಇದ್ದೀರಾ? ಓಕೆ. ನಿಮ್ಮ ಮೊದಲನೇ ಆಪ್ಷನ್ ಏನು? ಸರ್ ಅವರು ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಆಪ್ಷನ್ ಬಿ ಉತ್ತರಕಾಂಡ ಲಾಕ್ ಮಾಡಿ ಸರ್. ಓಕೆ ದೇವ್ರು, ಲಾಕ್ ಆಪ್ಷನ್ ಬಿ ಉತ್ತರಕಾಂಡ ಅಲ್ವಾ? ನೀವು ಆವರಣ ಅಂತ ಶುರು ಮಾಡಿದ್ರಿ, ನಿಮ್ಮ ಫ್ರೆಂಡ್ ಉತ್ತರಕಾಂಡ ಅಂತ ಹೇಳಿದ್ರು, ಅವ್ರು 3 ಸಲ ಉತ್ತರಕಾಂಡ ಅಂದ್ರು. ನೀವು ಉತ್ತರಕಾಂಡ ಅಂತ ಲಾಕ್ ಮಾಡಿದ್ರಿ. ಇನ್ ಕೇಸ್ ಉತ್ತರಕಾಂಡ ತಪ್ಪಾದ್ರೆ ಇನ್ನೊಂದು ಚಾಯ್ಸ್ ಇದೆ ನಿಮಗೆ, ಬಟ್ ಅದರ ಅವಶ್ಯಕತೆ ಇಲ್ಲ. ಇದು ಸರಿಯಾದ ಉತ್ತರ. ಉತ್ತರಕಾಂಡ ಅಲ್ಲಿ ಸೀತೆಯ ವ್ಯೂ ಪಾಯಿಂಟ್ ಅಲ್ಲಿ ಭೈರಪ್ಪ ಅವರು ಆ ಕಾದಂಬರಿಯನ್ನು ಬರೆದಿದ್ರು. ಹಾಗಾಗಿ ಉತ್ತರ ಸರಿಯಾಯಿತು. ಬಟ್ 3 ಲೈಫ್ ಲೈನ್ಸ್ ಮುಗಿದಿದೆ, ಇನ್ನು ಲೈಫ್ ಲೈನ್ಸ್ ಇಲ್ಲ. 6 ಪ್ರಶ್ನೆಗಳು ಇನ್ನು ಬಾಕಿ ಇದೆ. 10ನೇ ಪ್ರಶ್ನೆ ನಿಮ್ಮನ್ನ 2ನೇ ಜಗಲಿ ಕಟ್ಟೆ ಕರ್ಕೊಂಡು ಹೋಗುತ್ತೆ. ಆ ಪ್ರಶ್ನೆ ಇದು. ಮೆಹರ್ ಉನ್ ನಿಸಾ ಯಾವ ಮೊಘಲ್ ಚಕ್ರವರ್ತಿನಿಯ ನಿಜವಾದ ಹೆಸರು? ಮೆಹರ್ ಉನ್ ನಿಸಾ ವಾಸ್ ದ ರಿಯಲ್ ನೇಮ್ ಆಫ್ ವಿಚ್ ಮೊಘಲ್ ಎಂಪ್ರೆಸ್?
ನಿಮ್ಮಿರೋ ಆಪ್ಷನ್ಸ್: ಎ ಮುಮ್ತಾಜ್ ಮಹಲ್, ಬಿ ನೂರ್ ಜಹಾನ್, ಸಿ ರುಕಯ್ಯಾ ಬೇಗಂ, ಡಿ ಜೋಧಾ ಬೇಗಂ. ಮೆಹರ್ ಉನ್ ನಿಸಾ ಯಾರ ಹೆಸರು? ಲೈಫ್ ಲೈನ್ಸ್ ಇಲ್ಲ. 30 ಸೆಕೆಂಡ್ ಉಳಿದಿದೆ. ಒಂದು ವೇಳೆ ಕ್ವಿಟ್ ಮಾಡಿದ್ರೆ 1,60,000 ರೂಪಾಯಿ ತಗೊಂಡೋಗ್ತೀರಿ. ಉತ್ತರ ತಪ್ಪಾದ್ರೆ ಬರೀ 10,000 ರೂಪಾಯಿಗಳು ನಿಮ್ದಾಗುತ್ತೆ. 15 ಸೆಕೆಂಡ್ ಇದೆ, ಬೇಗ ಉತ್ತರ ಹೇಳ್ಬೇಕು. ಫಾಗ್ ಕೋಡ್ ರೇಟ್ ಕೊಡ್ತಾ ಇದ್ದಾರೆ ನಿಮ್ಮವರು. ಸರ್ ಐ ವಿಲ್ ಕ್ವಿಟ್ ಸರ್. ಯು ವಿಲ್ ಕ್ವಿಟ್? ರಿಲೀಸ್ ಫಾಗ್ ಕೋಡ್ ರೇಟ್ ಪ್ಲೀಸ್. ಏನಕ್ಕೆ ನೀವು ಆ ಫಾಗ್ ಕೋಡ್ ರೇಟ್ ನ ಒತ್ತಿದ್ದು? ಸರ್ ಐ ಥಿಂಕ್ ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅನಿಸ್ತು. ಸೊ ಸುಮ್ಮನೆ ರಾಂಗ್ ಆನ್ಸರ್ ಹೇಳಿ 10 ಯಾಕೆ, ಬೆಟರ್ ಕ್ವಿಟ್ ಮಾಡಿ ಚಾನ್ಸ್ ಕೊಟ್ಟು 1,06,000 ಹೋಗೋದು ಬೆಸ್ಟ್. ನಿಮ್ಮ ಮಗಳು ಕೋಡ್ ರೇಟ್ ಕೊಟ್ಲು, ಅದಕ್ಕೋಸ್ಕರ ಕ್ವಿಟ್ ಮಾಡಿದ್ರ ಅಥವಾ ನಿಮಗೆ ಕ್ವಿಟ್ ಮಾಡಬೇಕು ಅಂತ ಅನಿಸ್ತಾ ಇತ್ತು? ಸರ್ ನನಗೆ ಸರಿಯಾದ ಉತ್ತರ ಗೊತ್ತಿರಲಿಲ್ಲ, ಅದಕ್ಕೆ ಕ್ವಿಟ್ ಮಾಡೋಣ ಕ್ವಿಟ್ ಮಾಡೋದು ಬೆಟರ್. ಓಕೆ ರೈಟ್, ಗೇಮಿಂದ ಕ್ವಿಟ್ ಮಾಡಿದಿರಾ. ಈಗ 1,60,000 ರೂಪಾಯಿ ನಿಮ್ದಾಗಿದೆ. ದಟ್ಸ್ ಡನ್. ಬಟ್ ಒಂದ್ ವೇಳೆ ಊಹೆ ಮಾಡೋದಾಗಿದ್ರೆ ಏನನ್ನು ಲಾಕ್ ಮಾಡ್ತಾ ಇದ್ರಿ? ನಿಮ್ಮ ಮನಸ್ಸಲ್ಲಿ ಏನು ಓಡಾಡ್ತಿತ್ತು? ಸರ್ ಮುಮ್ತಾಜ್ ಮಹಲ್ ಆಪ್ಷನ್ ಎ ಇರಬಹುದೇನೋ ಸರ್. ಓಕೆ, ಸರಿಯಾದ ಉತ್ತರನ ನೋಡೋಣ. ಅದನ್ನ ಹೇಳಿದ್ರೆ ನಿಮಗೆ 3,20,000 ರೂಪಾಯಿ ಸಿಗ್ತಾ ಇತ್ತಾ? ನಮ್ ದೇವ್ರು ಹೇಳ್ಬೇಕು. ಲಾಕ್ ಆಪ್ಷನ್ ಎ ಮುಮ್ತಾಜ್ ಮಹಲ್ ಪ್ಲೀಸ್. ರಾಂಗ್ ಆನ್ಸರ್. ನಿಮ್ಮ ಮಗಳು ಒಳ್ಳೆ ಕೆಲಸ ಮಾಡಿದ್ಲು. ಸರಿಯಾದ ಉತ್ತರ ನೂರ್ ಜಹಾನ್. ನೂರ್ ಜಹಾನ್ ಇನ್ನೊಂದು ಹೆಸರೇ ಮೆಹರ್ ಉನ್ ನಿಸಾ. ಹಾಗಾಗಿ ನಿಮ್ಮ ಡಿಸಿಷನ್ ಸರಿ ಆಯ್ತು. 1,60,000 ರೂಪಾಯಿ ನಿಮ್ದಾಗಿದೆ. ಎಸ್, ಸ್ಕೂಲ್ ಬೆಲ್ಲು ಹೊಡಿತು. ಹಾಗಾಗಿ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ನಿಮ್ಮ 1,60,000 ರೂಪಾಯಿಗಳು ನಿಮ್ಮನ್ನ ಸೇರುತ್ತೆ. ಅದರ ಜೊತೆಗೆ ನಿಮ್ಮ ಗೆಲುವನ್ನ ಇನ್ನಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು ಈ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಅಭಿನಂದನೆಗಳು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಗುಡ್ ಲಕ್ ಯು. ಈ ವಾರದ ಹೊಸ ಕ್ಲಸ್ಟರ್ನಲ್ಲಿ 10 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ 3 ಜನ ಇಲ್ಲಿವರೆಗೂ ಹಾಟ್ ಶೀಟ್ ಅಲ್ಲಿ ಕೂತಿದ್ದಾರೆ. ಸವಿರಾಜ್ ಅವರು 6,40,000 ರೂಪಾಯಿಗಳನ್ನ ಗಳಿಸಿದ್ರು. ಅದಾದ ನಂತರ ಅನೂಪ್ ಅವರು 80,000 ರೂಪಾಯಿ ತಗೊಂಡು ಕ್ವಿಟ್ ಮಾಡಿದ್ರು. ಇವತ್ತು ಪದ್ಮಾವತಿ ಅವರು 1,60,000 ರೂಪಾಯಿಗಳನ್ನ ಗಳಿಸಿದ್ದಾರೆ. ಇನ್ನು ಇಲ್ಲಿ ಉಳಿದಿರುವ 7 ಜನರಲ್ಲಿ ನಾಳೆ ಹಾಟ್ ಸೀಟ್ ಅಲ್ಲಿ ಕೂರೋರು ಯಾರು, ಅವ್ರು ಎಷ್ಟು ಗಳಿಸ್ತಾರೆ ಅಂತ ನೋಡೋಣ. ನಾಳೆ ಇದೇ ಸಮಯಕ್ಕೆ 8 ಗಂಟೆಗೆ ಆನ್ ಸ್ಟಾರ್ ಸುವರ್ಣ. ದಿಸ್ ಇಸ್ ಕನ್ನಡದ ಕೋಟ್ಯಾಧಿಪತಿ. See you tomorrow. ನಮ್ಮ ಆಡಿಷನ್ ಅಲ್ಲಿ 2 ವಿಷಯ ಹೇಳಿದ್ರು ಇವರು. ಒಂದು, ಐಟಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಎರಡನೇದು, ಅವ್ರಿಗಿಂತ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತೆ. ಜಸ್ಟ್ ಒಂದು ಇಮೇಜ್, ಅದಕ್ಕೆ ಪೆಕ್ಯೂರಿಯರ ಕೈ ಕಾಲು ಇರಲಿಲ್ಲ, ಮುಖದ ಹಿಂಗೆ ಕಾಣಿಸ್ತಿತ್ತು, ಪ್ಲಸ್ ಬಾಡಿ ಹಿಂಗೆ ಕಾಣ್ತಾ ಇತ್ತು. ನಿಜನ ಅಲ್ವಾ ತಿಳ್ಕೊಳಕ್ಕೆ ನಾನು ಪರ್ಚ್ಕೊಂಡೆ, ಚೂಟ್ಕೊಂಡೆ. ಐ ಗಾಟ್ ಟು ನೋ ಇಟ್ ಇಸ್ ರಿಯಾಲಿಟಿ. ಓ ಮೈ ಗಾಡ್, ಓ ಮೈ ಗಾಡ್. ಸವಿತಾ ಅವರೇ, ಎಸ್, ಕನಸಲ್ಲ ನನಸಾಗುತ್ತಂತೆ ನಿಮಗೆ. ಡೇಜಾವು ಬರುತ್ತಂತೆ. ಈ ಹಾಟ್ ಸೀಟ್ ಅಲ್ಲಿ ಕೂರ್ತೀನಿ ಅಂತ ಗೊತ್ತಿತ್ತಾ?